ಮಲ್ಟಿ ಕ್ಯೂಸಿನ್ ಮತ್ತು ಫ್ಯಾಮಿಲಿ ಡೈನಿಂಗ್ ಈ ಕಲ್ಪನೆಯಲ್ಲೇ ಹುಟ್ಟಿದ್ದು ಪಾಕಶಾಲಾ ಅನ್ನೋ ಬ್ರ್ಯಾಂಡ್. ನಾವು ಸಕ್ಸಸ್ ಅನ್ನ ಮಾತ್ರ ನೋಡ್ತೀವಿ, ಆದ್ರೆ ಆ ಸಕ್ಸಸ್ ನ ಫಸ್ಟ್ ಸ್ಟೆಪ್ ಕೂಡ ಹಾಗೇನೆ ಇರಲ್ಲ. ಒಂದೊಂದು ಸವಾಲು. 60 ವರ್ಷಗಳಿಂದ ಸವಾಲುಗಳನ್ನ ಗೆಲ್ತಾನೆ ಹೋದ ಅಡಿಗರ ಕುಟುಂಬದ ಟರ್ನಿಂಗ್ ಪಾಯಿಂಟ್ ಯಾವುದು? ಪಾಕಶಾಲಾದ ಸಂಸ್ಥಾಪಕ KN ವಾಸುದೇವ ಅಡಿಗ ಅವರ ಜರ್ನಿ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಕನಸು ಹುಟ್ಟಿದ್ದ ಅಮೃತಗಳಿಗೆ ಅಡಿಗಾಸ್ನಿಂದ ಪಾಕಶಾಲಾ ಹೊಸ ಅಧ್ಯಾಯ, ಅರ್ಧ ಶತಮಾನದ ಪಯಣ, ವಿಶ್ವಾಸದ ವಿಜಯೋತ್ಸವ. ಮಲ್ಲಿಗೆಯಂತಹ ಮೆದುವಾದ ರುಚಿಕ ಇಡ್ಲಿ, ಸಾಂಬಾರ್ನಲ್ಲಿ ಡಿಪ್ ಮಾಡಿದ ರುಚಿ ಇಡ್ಲಿ ಸಾಂಬಾರ್, ಗರಿಗರಿಯಾದ ಉದ್ದಿನ ವಡೆ, ತಟ್ಟೆ ಇಡ್ಲಿ, ಮಿನಿ ಇಡ್ಲಿ, ಪುಡಿ ಇಡ್ಲಿ, ಗರಿಗರಿಯಾದ ಮಸಾಲೆ ದೋಸೆ, ಮೈಸೂರು ಮಸಾಲೆ ದೋಸೆ, ರವಾ ದೋಸೆ, ಈರುಳ್ಳಿ ದೋಸೆ, ಖಾರ ಬಾತ್, ಕೇಸರಿ ಬಾತ್, ಮೈಸೂರು ಬೋಂಡಾ, ವಡೆ, ಪುರಿ, ಸಾಗು, ಅನ್ನ ಸಾಂಬಾರ್, ರಸಂ, ಪಲ್ಯ, ಮೊಸರು, ಬಿಸಿಬೇಳೆ ಬಾತ್, ವಾಂಗಿ ಬಾತ್, ಪುಳಿಯೋಗರೆ, ಯಾವ್ದು ಬೇಕು ಹೇಳಿ, ಪಾಕಶಾಲದ ರುಚಿಯೇ ಬೇರೆ. ಉತ್ತರ ಭಾರತದ ಸ್ಪೆಷಲ್ ಆದ ತಂದೂರಿ ರೊಟ್ಟಿ, ಬಟರ್ ನಾನ್, ಕುಲ್ಚಾ, ಪರಾಠ, ಪನ್ನೀರ್ ಬಟರ್ ಮಸಾಲಾ, ಕಡಾಯಿ ವೆಜ್ ಕೊಲ್ಹಾಪುರಿ, ದಾಲ್ ಮಖನಿ, ವೆಜ್ ದಮ್ ಬಿರಿಯಾನಿ, ಜೀರಾ ರೈಸ್. ಚೈನೀಸ್ ಸ್ಪೆಷಲ್ಗೆ ಬಂದ್ರೆ ಗೋಬಿ ಮಂಚೂರಿ, ಪನ್ನೀರ್ ಚಿಲ್ಲಿ, ಬೇಬಿ ಕಾರ್ನ್, ಪೆಪ್ಪರ್ ಡ್ರೈ, ವೆಜ್ ಫ್ರೈಡ್ ರೈಸ್, ಶೆಜ್ವಾನ್ ಫ್ರೈಡ್ ರೈಸ್, ಹಕ್ಕಾ ನೂಡಲ್ಸ್. ಇವೆಲ್ಲದರ ಜೊತೆ ಪಾಕಶಾಲಾ ಸ್ಪೆಷಲ್ ಫಿಲ್ಟರ್ ಕಾಫಿ, ಶಲ್ ಟೀ ಮತ್ತು ಬಾದಾಮಿ ಹಾಲು. ಸ್ವೀಟ್ ವಿಷಯಕ್ಕೆ ಬಂದ್ರೆ ಬಿಸಿ ಬಿಸಿ ಜಾಮೂನು, ಮೈಸೂರ್ ಪಾಕ್, ಕ್ಯಾರೆಟ್ ಹಲ್ವಾ ಕೇಳ್ತಾ ಇದ್ರೆ ಬಾಯಲ್ಲಿ ನೀರ್ ತಟ್ಟಂತ ಸುರಿಯುತ್ತೆ. ಪಾಕಶಾಲದಲ್ಲಿ ಇವುಗಳನ್ನ ಒಂದ್ಸಾರಿ ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಹೋಗ್ತಾನೆ ಇರಬೇಕು ಅನ್ಸುತ್ತೆ. ಈ ಟೇಸ್ಟ್ಗೆ 60 ವರ್ಷಗಳ ಹಿಸ್ಟರಿ ಇದೆ. ಈ ಕತೆ ಶುರುವಾಗೋದು 60 ವರ್ಷಗಳ ಹಿಂದೆ ಬೆಂಗಳೂರಿನ ಬಸವನಗುಡಿಯಿಂದ. ತಾತ ಅಂದರೆ ಅಪ್ಪನ ಅಪ್ಪ, ನನ್ನಜ್ಜ ನಾಗೇಶ್ವರ ಅಡಿಗ ಅಂತ, ಅವರು ಬೆಂಗಳೂರಿನ ಬಸವನಗುಡಿ ರಂಗರಾವ್ ರಸ್ತೆಯಲ್ಲಿ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಅಂತ ಶುರು ಮಾಡಿದ್ರು. ಈಗ 60 ವರ್ಷ ಮೇಲಾಗಿದೆ ಅದಕ್ಕೆ. ಆವಾಗ ನಮ್ಮ ತಂದೆ ಓದ್ತಾ ಇದ್ರು. ಅವರು ಓದಿದ ನಂತರ ಅವರು ತುಂಬ ಸಿಬ್ಲಿಂಗ್ಸ್ ಇದ್ದರು, ತುಂಬ ಜನ ಮಕ್ಕಳು ಮನೆಯಲ್ಲಿ. ಎಲ್ಲರೂ ಒಂದೇ ಬಿಸ್ನೆಸ್ನಲ್ಲಿ ಇರೋದಕ್ಕಾಗಲ್ವಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ಆಯ್ಕೆ ಮಾಡಿಕೊಂಡ್ರು. ಒಬ್ಬರು ಬ್ಯಾಂಕ್ ನೋಡಿದ್ರು, ಒಬ್ಬರು ಇನ್ನೊಂದು ರೆಸ್ಟೋರೆಂಟ್ ಓಪನ್ ಮಾಡೋದ್ರಲ್ಲಿದ್ದರು. ಆವಾಗ ನಮ್ಮ ತಂದೆಗೆ ಹೇಗೆ ಎಷ್ಟೊಂದು ಬೇರೆ ಬಿಸ್ನೆಸ್ಸಸ್ಸು ಜಗತ್ತಿನಲ್ಲಿ ಒಂದು ಫ್ಯಾಮಿಲಿ ಸರ್ನೇಮ್ ಇಟ್ಕೊಂಡು ಹೇಗೆ ಬೆಳೀತೋ, ಅದೇ ಥರ ರೆಸ್ಟೋರೆಂಟ್ ಬಿಸ್ನೆಸ್ನಲ್ಲಿ ನಾವು ಯಾಕೆ ಅಡಿಗಾಸ್ ಅಂತ ಮಾಡಬಾರ್ದು ಅಂತ ನಮ್ಮ ಸರ್ನೇಮ್ ಇತ್ತು ಅಂತ ಆ ಒಂದು ಯೋಚನೆಯಲ್ಲಿ ವಾಸುದೇವ್ ಅಡಿಗಾಸ್ ಅಂತ ಶುರು ಮಾಡಿದ್ರು. ಬೆಂಗಳೂರಿನ ಬಸವನಗುಡಿಯಲ್ಲಿದ್ದ ಬ್ರಾಹ್ಮಣ ಕೆಫೆ ಬಾರ್ ಎದುರಿಗೆ ಒಬ್ಬ ಹುಡುಗ ಲಾಟ್ರಿ ಮಾಡ್ತಾ ಇದ್ದ. ಅವರೇ ವಾಸುದೇವ್ ಅಡಿಗ. ಬ್ರಾಹ್ಮಣ ಕೆಫೆ ಬಾರ್ ಮಾಲೀಕ ನಾಗೇಶ್ವರ್ ಅವರ ಮಗ ಎಲೆಕ್ಟ್ರಾನಿಕ್ಸ್ ಪದವೀಧರರಾಗಿದ್ದ. ವಾಸುದೇವ್ ಅಡಿಗ ಅವರ ಫ್ಯಾಮಿಲಿ ಸರ್ನೇಮ್ ನಲ್ಲಿ ನಾವು ಯಾಕೆ ಹೋಟೆಲ್ ಬಿಸ್ನೆಸ್ ಶುರು ಮಾಡಬಾರದು ಎಂಬ ಕಲ್ಪನೆಗೆ ಇತ್ತು. ಕಲ್ಪನೆಗೆ ಇವತ್ತು ಬೃಹತ್ ಸಾಮ್ರಾಜ್ಯವಾಗಿ ಬೆಳೆದಿರುವ ಪಾಕಶಾಲಾ. ಆದ್ರೆ ಪಾಕಶಾಲಾ ಆರಂಭಕ್ಕೂ ಮೊದಲು ಇನ್ನೊಂದು ಕತೆ ಇದೆ. ಅದು ಅಡಿಗಾಸ್ ಹೋಟೆಲ್ ಕತೆ. ಹೋಟೆಲ್ನಲ್ಲಿ ರುಚಿ ಮುಖ್ಯ, ಆದ್ರೆ ಅದೆಲ್ಲದರ ಹಿಂದೆ ಒಂದು ಅನುಭವ, ಸೈನ್ಸ್ ವರ್ಕ್ ಆಗ್ತಾನೆ ಇರುತ್ತೆ. 60 ವರ್ಷದಲ್ಲಿ ನಮ್ಮ ರೆಸಿಪೀಸ್ ಇರ್ಬೋದು. ಈಗ ಎಷ್ಟೊಂದು ಬೇರೆ ಬ್ರ್ಯಾಂಡ್ಗಳು ದೋಸೆನಲ್ಲಿ ಫೇಮಸ್ ಆಗಿದ್ದಾರೆ, ಬಟ್ ನಮ್ಮ ತಾತ ಶುರು ಮಾಡಿದ್ದು ಮೊದಲು ಇಡ್ಲಿ. ನೀವು ನಮ್ಮಲ್ಲಿ ಇಡ್ಲಿ ತಿಂದರೆ ಅದು ಎಷ್ಟು ಮೃದುವಾಗಿದೆ, ಅದು ಎಷ್ಟು ಆ ಫರ್ಮೆಂಟೇಷನ್, ಅದರಲ್ಲಿ ಎಷ್ಟು ಹುಳಿ ಅಂಶ ಇರಬೇಕು, ಅಕ್ಕಿ ತರಿ ಎಷ್ಟಿರಬೇಕು, ಅದಕ್ಕೆ ಚಟ್ನಿ ಯಾವ ಥರ ಇರಬೇಕು. ಆ್ಯಂಡ್ ನಮ್ಮಲ್ಲಿ ನಾವು ಸಾಂಬಾರ್ ಶುರು ಮಾಡಿದ್ವಿ ಅಡಿಗಾಸ್ ಟೈಮಿಂದ. ಇವತ್ತಿಗೂ ಪಾಕಶಾಲಾದಲ್ಲಿ ಡಿಪ್ ಇಡ್ಲಿ ಸಾಂಬಾರ್ ಇಸ್ ವೆರಿ ಫೇಮಸ್. ಆ್ಯಂಡ್ ನಮ್ಮ ವಡೆ ಬಗ್ಗೆ ಹೇಳೋದೇ ಮಾತಿಲ್ಲ. ಸೊ ಬ್ರಾಹ್ಮಿನ್ಸ್ ಕಾಫಿ ಬಾರ್ನಲ್ಲಿ ಕೂಡ ಶುರು ಮಾಡಿದಾಗ ಅದು ಒಂದು ಭಾಳ ಚಿಕ್ಕ ಮೆನ್ಯೂ ಆಗಿತ್ತು. ಒಂದು 5-6 ಐಟಮ್ ಏನೋ ಇತ್ತು ಅಷ್ಟೇ. ಇಡ್ಲಿ, ಚಟ್ನಿ, ವಡೆ, ಖಾರಬಾತ್, ಕೇಸರಿಬಾತ್, ಕಾಫಿ, ಟೀ ಇಷ್ಟೇ ಇದ್ದಿದ್ದು. ಇವತ್ತಿಗೂ ಅದೇ ಒಂದು ಚಿಕ್ಕ ಮೆನ್ಯೂನಲ್ಲಿ ನಡೆಸ್ತಾ ಇದ್ದಾರೆ. ಇಡ್ಲಿ ಮೃದುವಾಗಿರಬೇಕು, ಸ್ವಲ್ಪ ಹುಳಿ ಇರಬೇಕು, ಚಟ್ನಿ ಖಾರವೂ ಇರಬಾರ್ದು, ಸಪ್ಪೆಯೂ ಇರಬಾರ್ದು. ಹೀಗೆ ಒಂದೊಂದು ತಿಂಡಿಗೂ ಒಂದೊಂದು ಸೈನ್ಸ್ ವರ್ಕ್ ಆಗುತ್ತೆ. ಪಾಕಶಾಲದಲ್ಲಿ ಡಿಪ್ ಇಡ್ಲಿ ಸಾಂಬಾರ್ ತಿನ್ನೋಕೆ ಕ್ಯೂ ನಿಲ್ಲುವ ಜನರಿದ್ದಾರೆ. ಇದೆಲ್ಲವೂ ರಾತ್ರೋರಾತ್ರಿ ಆಗಿದ್ದಲ್ಲ. ಅದರಲ್ಲಿ ಅಡಿಗರ ಶ್ರಮವೇ ದೊಡ್ಡದು. ಯಾವುದೇ ದೊಡ್ಡ ಸಾಧನೆ ಆರಂಭವಾಗುವುದೇ ಚಿಕ್ಕ ಹೆಜ್ಜೆಯಿಂದ. ಅಂತಹದೊಂದು ಪುಟ್ಟದಿಟ್ಟ ಹೆಜ್ಜೆ ಇಟ್ಟವರು ಅಡಿಗರು. ನಾವು ಆಮೇಲೆ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಮಾಡ್ಬೇಕಂತ ಅನ್ಕೊಂಡ್ವಿ. ಬರೀ ಸೌತ್ ಇಂಡಿಯನ್ ಅಲ್ಲ, ನಾರ್ತ್ ಇಂಡಿಯನ್ ಮಾಡೋಣ, ಇಂಡೋ ಚೈನೀಸ್ ಮಾಡೋಣ, ಚಾಟು, ಜ್ಯೂಸು, ಈ ಉಪಹಾರ ದರ್ಶಿನಿಗಳು ಎಷ್ಟೊಂದು ಬಂತಲ್ಲ, ಅದರಲ್ಲೇ ನಾವು ಒಂದು ಮಾಡೋಣ, ಬಟ್ ಸ್ವಲ್ಪ ಪ್ರೀಮಿಯಂ ಕ್ಯಾಟಗರಿನಲ್ಲಿ ಮಾಡೋಣ ಅಂತ ಆ ಕಾಲಕ್ಕೆ ಶುರು ಮಾಡಿದ್ದು. ಸೊ AC ಇರ್ಬೋದು, ಡೈನಿನ್ ಇರ್ಬೋದು, ಬರೀ
ದಶಿನಿಲಿ ನಿಂತು ತಿನ್ನೋ ಒಂದು ಅಭ್ಯಾಸ ಇತ್ತು, ಅಲ್ಲಿಂದ ಸರ್ವಿಸ್ ಕೊಡೋಣ ಅನ್ನೋದು. ಸೊ ಇದೆಲ್ಲದು ಮಾಡ್ತಾ ಮಾಡ್ತಾ ಬರ್ತಾ ನಾವೇ ಇವಾಗ ಅಥವಾ ನಾನೇ ನಮ್ಮ ಬಿಸ್ನೆಸ್ಸಸ್ 3 ಬ್ರ್ಯಾಂಡ್ಗಳನ್ನು ನೋಡಿದಾಗ ಅದು ಎಷ್ಟು ಎವಲ್ಯೂಷನ್ ಆಗಿದೆ ಇನ್ ದ ಹೋಲ್ ಇಂಡಸ್ಟ್ರಿ ಲೆವೆಲಲ್ಲಿ ಇರ್ಬೋದು, ನಾವು ಬಿಸ್ನೆಸ್ ಮಾಡುವ ರೀತಿನಲ್ಲೂ ಇರ್ಬೋದು. ಎಷ್ಟು ನಾವು ಕಲ್ತಿದ್ದೀವಿ, ನಾವು ಎಷ್ಟು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀವಿ. ಎಷ್ಟೊಂದು ಸತಿ ನಾವು ಸರಿ ಅಂತ ಅಂದ್ಕೊಂಡಿದ್ದು ವರ್ಕ್ ಆಗ್ತಿರಲ್ಲ. ಸೊ ನಾವು ಪ್ರೆಷರ್ ಇದ್ದಾಗ, ಮಾರ್ಕೆಟ್ ಪ್ರೆಷರ್ ಇದ್ದಾಗ ನಾವು ಕೂಡ ಚೇಂಜ್ ಆಗಬೇಕಾಗುತ್ತೆ. ಬಿಸ್ನೆಸ್ ಅನ್ನೋದೇ ಹಾಗೆ, ಅಲ್ಲಿ ಗ್ರಾಹಕರೇ ಸಾರ್ವಭೌಮರು. ಗ್ರಾಹಕರ ಮನಸ್ಸು ಅರ್ಥ ಮಾಡಿಕೊಂಡ್ರೇನೆ ಗೆಲ್ಲೋಕೆ ಸಾಧ್ಯವಾಗೋದು. ಅದು ಪಾಕಶಾಲಕ್ಕೆ ಅರ್ಥವಾಗಿತ್ತು. ಇವತ್ತಿಗೆ ಪಾಕಶಾಲಾ ಅಂತ ಮಾಡಿ ನಾವು 2018ನಲ್ಲಿ ಶುರು ಮಾಡಿದ್ದು ಪಾಕಶಾಲಾ ಅಂತ. ಸೊ ಇವತ್ತಿಗೆ ಒಂದು 34 ಶಾಖೆಗಳಿದೆ ನಮ್ಮದು. ಆ್ಯಂಡ್ ಈ ವರ್ಷ ಇನ್ನೊಂದು 6 ಓಪನ್ ಆಗೋದ್ರಲ್ಲಿದೆ. ಸೊ ನಾನು ಈ ಬಿಸ್ನೆಸ್ಸಲ್ಲಿದ್ದು ತುಂಬಾ ಕಲ್ತಿದ್ದೀನಿ. 5-6 ವರ್ಷದಲ್ಲಿ ಎಷ್ಟು ಕಲ್ತಿದ್ದೀನಿ. ಆ್ಯಂಡ್ ಐ ಕ್ಯಾನ್ ಓನ್ಲಿ ಇಮ್ಯಾಜಿನ್ ನಮ್ಮ ತಂದೆಯವರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೋದು ಇದನ್ನೆಲ್ಲ ನೋಡಿ ಇಷ್ಟು ದೊಡ್ಡ ಒಂದು ಬಿಸ್ನೆಸ್ನ ಕಟ್ಟಿದ್ದಾರೆ ಅಂತಂದರೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಪಾಕಶಾಲದ ಯಶಸ್ಸಿಗೆ ಕೇವಲ ವಾಸುದೇವ್ ಅಡಿಗರಷ್ಟೇ ಕಾರಣ ಅಲ್ಲ, ಅವರ ಹಿಂದೆ ಅವರ ಇಡೀ ಕುಟುಂಬವೇ ನಿಂತಿದೆ. ಪತ್ನಿ ವಿನೋದ್ ಅಡಿಗ, ಮಕ್ಕಳಾದ ವೈಜಯಂತಿ, ವೈಷ್ಣವಿ, ಮೂವರು ಪಾಕಶಾಲಾ ನಂದಿ ಉಪಚಾರ ಅಡಿಗಾಸ್ ಯಶಸ್ಸಿಗೆ ಶ್ರಮ ಹಾಕಿದ್ದಾರೆ. ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ಹೋಟೆಲ್ ಇಂಡಸ್ಟ್ರಿ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಒನ್ ಟು ಬಿ ದೇರ್. ಆ್ಯಂಡ್ ಬೇರೆ ಬೇರೆ ಥರನೂ ನೋಡೋದಿದೆ ಇದರಲ್ಲಿ. ಗಂಡು ಮಕ್ಕಳಾದರೆ ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೇನೋ, ಹೆಣ್ಮಕ್ಳಿಗಂದರೆ ಕಷ್ಟ ಇರ್ಬೋದೇನೋ ಅನ್ನೋದು ಒಂದು. ಬಟ್ ಅದನ್ನು ರಾಂಗ್ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಮನೆಯಲ್ಲೇ ನಮ್ಮ ಹೆಣ್ಮಕ್ಳು ಅಂದರೆ ನನ್ನ ಅತ್ತೆ ಅಂದರೆ ಅವರು ಕೂಡ ಹೋಟೆಲ್ ನಡೆಸಿ ಇವತ್ತಿಗೂ ನಡೆಸ್ತಾ ಇದ್ದಾರೆ. ಸೊ ಐ ಥಿಂಕ್ ಅವರು ದೇ ಲೇಡ್ ದ ಪಾತ್ ಫಾರ್ ಅಸ್ ದಟ್ ಹೆಣ್ಮಕ್ಳು ಕೂಡ ಮಾಡ್ಬೋದು ಇದನ್ನು ಅನ್ನೋ ಥರ. ಆಮೇಲೆ ನನ್ನ ಅಕ್ಕ ಕೂಡ ಅವರು ಓದಿದ್ದು ಹೋಟೆಲ್ ಮ್ಯಾನೇಜ್ಮೆಂಟೇ. ನಮ್ಮ ತಂದೆ ಜೊತೆಗೆ ಸುಮಾರು ವರ್ಷ ಅವರು ಕೆಲಸ ಮಾಡ್ತಿದ್ರು. ಇವಾಗ ಸ್ವಲ್ಪ ಮುಂಬೈಯಲ್ಲಿದ್ದಾರೆ, ಸ್ವಲ್ಪ ವರ್ಷ ಮ್ಯೂಸಿಕ್ ಪರ್ಸ್ಯೂ ಮಾಡಿಬಿಟ್ಟು ಆಮೇಲೆ ವಾಪಸ್ ಬರೋಣ ಅಂತ ಇಂಡಸ್ಟ್ರಿಗೆ. ಅದು ಬಿಟ್ಟು ನನ್ನ ತಾಯಿ ಕೂಡ ಶಿ ಈಸ್ ದ ಕೋ ಡೈರೆಕ್ಟರ್ ಆಫ್ ದ ಕಂಪನಿ. ಇವತ್ತಿಗೂ ಪ್ರತಿದಿನ ಅವರು ಕೂಡ ಔಟ್ಲೆಟ್ ವಿಸಿಟ್ ಮಾಡ್ತಾರೆ ನಮ್ಮ ತಂದೆ ಥರಾನೇ. ಒಬ್ಬೊಬ್ಬರ ಸ್ಟ್ರೆಂತ್ ಒಂದೊಂದಿದೆ. ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಅಂತ ಬಂದಾಗ ಎಲ್ಲರೂ ಒಂದೇ ಕೆಲಸ ಮಾಡ್ತಿರೋದಕ್ಕಾಗಲ್ಲ, ಒಬ್ಬೊಬ್ಬರ ಸ್ಟ್ರೆಂತ್ ಒಂದೊಂದಿದೆ. ಪ್ರತಿಯೊಬ್ಬ ಟೇಸ್ಟ್ ಹೇಗೆ ಬೇರೆ ಬೇರೆ ಇರುತ್ತೋ, ಪ್ರತಿಯೊಬ್ಬರ ಸ್ಟ್ರೆಂತ್ ಕೂಡ ಬೇರೆ ಬೇರೆ ಇರುತ್ತೆ. ಅಡ್ಮಿನ್ ಲೆವೆಲಲ್ಲಿ ಬಂದಾಗ ಹೇಗೆ ನಡ್ಸ್ಕೊಂಡು ಹೋಗಬೇಕು, ವಾಟ್ ಇಸ್ ದ ಬಿಗ್ಗರ್ ವಿಷನ್ ಅಂತ ನೋಡುವಾಗ ನಮ್ಮ ತಂದೆ ಅಲ್ಲಿದ್ದಾರೆ. ಈಗ ಕಿಚನಿಗೆ ಸಂಬಂಧಪಟ್ಟಂತೆ ಈ ಕ್ವಾಲಿಟಿ ನೋಡೋದಿರ್ಬೋದು ಅಥವಾ ಸಣ್ಣ ಪುಟ್ಟ ಈ ಸೂಕ್ಷ್ಮತೆಗಳು, ಅದನ್ನು ನಾವು ಹೆಣ್ಮಕ್ಳು ತುಂಬ ಚೆನ್ನಾಗಿ ನೋಡ್ತೀವಿ. ಅದರಲ್ಲಿ ನಮ್ಮಮ್ಮ ಕುಕ್ಕಿಂಗ್ ಇರ್ಬೋದು, ಕುಕ್ಕಿಂಗ್ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಕ್ವಾಲಿಟಿ ಇರ್ಬೋದು, ಅಥವಾ ಅವರು ಇಂಟ್ರ್ಯಾಕ್ಟ್ ಮಾಡ್ತಾರೆ, ಅಂದರೆ ನಾವೆಲ್ಲರೂ ಇಂಟ್ರ್ಯಾಕ್ಟ್ ಮಾಡ್ತೀವಿ ಕಸ್ಟಮರ್ಸ್ ಜೊತೆಗೆ. ಸೊ ಅವ್ರು ಕೊಡೋ ಫೀಡ್ಬ್ಯಾಕ್ ಇರ್ಬೋದು, ಇದೆಲ್ಲದು ಒಬ್ಬೊಬ್ಬರು ಪರ್ಸ್ಪೆಕ್ಟಿವ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರು ಫೋಕಸ್ ಒಂದೊಂದು ಥರ ಇರುತ್ತೆ. ಸೊ ಅದು ಎಲ್ಲದೂ ಅಮೂಲ್ಯವಾದದ್ದು. ಕೇವಲ ಪರಿಶೀಲನೆ ಮಾಡಿದ್ರಷ್ಟೇ ಸಾಕ, ಸವಾಲುಗಳು ಇರುತ್ತವೆ. ಆ ಸವಾಲುಗಳನ್ನು ಎದುರಿಸಬೇಕು ಅಂದರೆ ಅವರು ರಿವ್ಯೂ ಮಾಡ್ತಾನೆ ಇರಬೇಕು. ಒಂದು ಪಕ್ಕಾ ಕಾರ್ಪೊರೇಟ್ ಸಿಸ್ಟಮ್ನಂತೆಯೇ ಕೆಲಸ ಮಾಡುತ್ತದೆ ಪಾಕಶಾಲಾ ಫ್ಯಾಮಿಲಿ.